ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೃಶ್ಚಿಕ ರಾಶಿಯವರಿಗೆ ಈಗ ಭಾಗ್ಯೋದಯದ ಮಹಾಪರ್ವ ಶುರುವಾಗಿದೆ. ಕಳೆದ ಕೆಲವೊಂದು ಸಮಯಗಳಿಂದ ನೀವು ಅನುಭವಿಸುತ್ತಿದ್ದಂತಹ ಮಾನಸಿಕವಾದಂತಹ ವೇದನೆ, ಗುಪ್ತ ಶತ್ರುಗಳ ಕಾಟ ಆಗಿರಬಹುದು, ಹಾಗೆಯೇ ಪ್ರತಿಯೊಂದು ಕೆಲಸದಲ್ಲಿಯೂ ಎದುರಾಗ್ತಿದ್ದಂತಹ ವಿಘ್ನಗಳು ಈಗ ಅಂತ್ಯ ಆಗುವಂತಹ ಸಮಯ ಬಂದಿದೆ. 2026ನೇ ಇಸ್ವಿಯಲ್ಲಿ ಜೂನ್ ತಿಂಗಳಿನಲ್ಲಿ ಆಗ್ತಾ ಇರುವಂತಹ ಅಮೋಘವಾದಂತಹ ಗುರುವಿನ ಒಂದು ಸಂಚಾರ ಅನ್ನುವಂತಹದ್ದು ನಿಮಗೆ ಅದೃಷ್ಟವನ್ನ ಹೇಗೆ ಬದಲಿಸುವಂತಹದ್ದು ಅನ್ನುವಂಥದ್ರ ಬಗ್ಗೆ, ಹಾಗೇನೆ ನೀವು ಕಳೆದುಕೊಂಡಂತಹ ಆತ್ಮವಿಶ್ವಾಸ ಆಗಿರಬಹುದು, ಯಶಸ್ಸಾಗಿರಬಹುದು, ಮರಳಿ ಸಿಗುವಂತಹ ಕಾಲ ಬಂದಿದ್ಯಾ, ಇದರ ಕುರಿತಾಗಿ ವೃಶ್ಚಿಕ ರಾಶಿಯವರ ಬದುಕನ್ನೇ ಉಜ್ವಲಗೊಳಿಸುವಂತಹ ಈ ಒಂದು ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸಿಕೊಡುವಂತಹ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೇನೆ ಸಂಚಿಕೆಯ ಅಂತ್ಯದಲ್ಲಿ ಈ ನಿಮ್ಮ ರಾಶಿಯವರಿಗೆ ವಿಶೇಷವಾದಂತಹ ಪರಿಹಾರಗಳನ್ನು ನಾನು ತಿಳಿಸಿದ್ದೇನೆ. ವಿಷಯಕ್ಕೆ ಬರೋ ಮೊದಲು ಒಂದು ಸಣ್ಣದಾದಂತಹ ಮಾತು. ನಿಮ್ಮ ಜೀವನದಲ್ಲಿ ಏನು ಸರಿಯಾಗಿಲ್ಲ ಅನ್ನಿಸ್ತಾ ಇದೆ, ಮದುವೆ ವಿಚಾರದಲ್ಲಿ ತಡವಾಗ್ತಾ ಇದೆ, ಅಥವಾ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಮನಃಶಾಂತಿ ಇಲ್ಲ, ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ಅಸಮಾಧಾನ, ಇಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡ್ತಾ ಇದೆ ಅನ್ನೋದಾದ್ರೆ ಇವೆಲ್ಲವೂ ಸಾಮಾನ್ಯ ಸಮಸ್ಯೆಗಳಂತೆ ನಿಮ್ಗೆ ಕಂಡು ಬರಬಹುದು. ಆದ್ರೆ ಕೆಲವೊಮ್ಮೆ ಇದರ ಹಿಂದೆ ಆಳವಾದಂತಹ ಗ್ರಹ ಸ್ಥಿತಿಗಳು ಕೂಡ ಕಾರಣವಾಗಿರ್ತವೆ. ಸರಿಯಾದಂತಹ ದಾರಿ ಮತ್ತು ಮಾರ್ಗದರ್ಶನ ಸಿಕ್ಕಿದ್ರೆ ಮಾತ್ರ ಈ ಸುಳಿಯಿಂದ ನೀವು ಹೊರಬರಲಿಕ್ಕೆ ಸಾಧ್ಯವಾಗ್ತದೆ. ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿ ಸಿಗಲಿದೆ. ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು, ಹಾಗೇನೆ ಅವರ ಜೊತೆ ಮಾತನಾಡಲು ಈ ಕೆಳಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಸಂಖ್ಯೆಗೆ ಸಂಪರ್ಕ ಮಾಡಿ ಈ ಕೂಡಲೇ ಒಮ್ಮೆ ಮಾತನಾಡಿ ನೋಡಿ. ನಿಮಗೆ ಬೇಕಾದಂತಹ ಉತ್ತರ ಖಂಡಿತವಾಗಿ ಇಲ್ಲಿ ಸಿಗಬಹುದು. ಗುರುಗ್ರಹವು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಮಾಡಲು 12 ತಿಂಗಳು ತೆಗೆದುಕೊಳ್ತದೆ. 1 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಅದು ಸಂಚಾರವನ್ನ ಮಾಡುವಂಥದ್ದು. ಜೂನ್ 2026ನೇ ಇಸ್ವಿಯಲ್ಲಿ ಗುರುವು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಒಂದು ರಾಶಿ ಪ್ರವೇಶವನ್ನ ಮಾಡ್ತಾ ಇರುವಂತಹದ್ದು. ಈ ಕರ್ಕಾಟಕ ರಾಶಿ ಅನ್ನುವಂತಹದ್ದು ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಇರುವಂತವ್ರಿಗೆ 9ನೇ ಮನೆ ಆಗಿರ್ತದೆ. 9ನೇ ಮನೆಗೆ ಪ್ರವೇಶ, ಜ್ಯೋತಿಷ ಶಾಸ್ತ್ರದ ಪ್ರಕಾರ 9ನೆಯ ಮನೆಯನ್ನ ಭಾಗ್ಯಸ್ಥಾನ ಅಂತ ಹೇಳಿ ಕರೆಯಲಾಗ್ತದೆ. ಕರ್ಕಾಟಕ ರಾಶಿ ಅನ್ನುವಂಥದ್ದು, ಕರ್ಕಾಟಕದ ಮನೆ ಅನ್ನುವಂಥದ್ದು ಗುರುವಿಗೆ ಉಚ್ಚ ಸ್ಥಾನ ಆಗಿರೋದ್ರಿಂದಾಗಿ ವೃಶ್ಚಿಕ ರಾಶಿಯಲ್ಲಿ ಇರುವಂತಹವರಿಗೆ ಪೂರ್ಣವಾದಂತಹ ಗುರುಬಲದ ಕಾಲ ಅಂತ ಹೇಳಬಹುದು. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು 10 ಪಟ್ಟಿನ ಒಂದು ಹೆಚ್ಚಿನ ಲಾಭವನ್ನ ಮತ್ತು ಯಶಸ್ಸು ಅನ್ನುವಂಥದ್ದು ಎಲ್ಲವೂ ಕೂಡ ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ಅಭೂತಪೂರ್ವವಾದಂತಹ ಕಾಲ ಅಂತಾನೆ ಹೇಳ್ಬಹುದು. ಈ ಒಂದು ಏನು ಗುರು ಸಂಚಾರದ ಯೋಗ ಅನ್ನುವಂತಹದ್ದು ವೃಶ್ಚಿಕ ರಾಶಿಯಲ್ಲಿರುವಂತವ್ರಿಗೆ. ಮದುವೆ ಮತ್ತು ಕುಟುಂಬದ ವಿಚಾರವಾಗಿ ನೋಡುವಂತಹದ್ದಾದ್ರೆ ಈ ಒಂದು ಏನು ವೃಶ್ಚಿಕ ರಾಶಿಯಲ್ಲಿ ಇರುವಂತಹವ್ರಿಗೆ ಕುಟುಂಬದಲ್ಲಿದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಸುಖ ಶಾಂತಿ ಅನ್ನುವಂಥದ್ದು ನೆಲೆಸಲಿದೆ. ಮನೆಯಲ್ಲಿ ಹಿರಿಯರ ಮತ್ತು ತಂದೆಯ ಒಂದು ಬೆಂಬಲ ನಿಮಗೆ ದೊಡ್ಡ ಶಕ್ತಿ ಆಗಲಿರುವಂತಹದ್ದು ಈ ಒಂದು ಗುರು ಸಂಚಾರದಿಂದಾಗಿ. ಯಾರು ಅವಿವಾಹಿತರಿದ್ದೀರಿ ಅಂತವರಿಗೆ ಈ ಕಾಲದಲ್ಲಿ ಕಂಕಣ ಭಾಗ್ಯ ಅನ್ನುವಂಥದ್ದು ಅತಿ ಶೀಘ್ರವಾಗಿ ಕೂಡಿ ಬರಲಿರುವಂತಹದ್ದು. ಇನ್ನು ಕೆಲವೊಂದು ಇರುವಂತಹವರಿಗೆ ಮದುವೆ ಮಾತ್ರವಲ್ಲದೆ ದೀರ್ಘಕಾಲದಿಂದ ಮಕ್ಕಳಿಲ್ಲ ಅಂತ ಹೇಳಿ ಯಾರು ತುಂಬಾ ನೋವನ್ನು ಪಡ್ತಾ ಇದ್ದೀರಿ ಅಂತವ್ರಿಗೂ ಕೂಡ ಮಕ್ಕಳ ನಿರೀಕ್ಷೆಯಲ್ಲಿರುವಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಅನ್ನುವಂಥದ್ದು ಒದಗಿ ಬರುವಂತಹ ಶುಭವಾದಂತಹ ಸಮಯ ಅನ್ನುವಂಥದ್ದು. ಮನೆಯಲ್ಲಿ ಸದಾ ಸಂಭ್ರಮದ ವಾತಾವರಣ ಅನ್ನುವಂತಹದ್ದು ಈ ವರ್ಷ ವೃಶ್ಚಿಕ ರಾಶಿಯಲ್ಲಿರುವಂತಹವ್ರಿಗೆ ಕೂಡಿರುವಂತಹದ್ದು. ಇನ್ನು ಈ ಒಂದು ವಿಚಾರಗಳಲ್ಲಿ ಅನುಕೂಲಕರವಾಗಿದೆ. ಆಸ್ತಿ ಮತ್ತು ಆರ್ಥಿಕವಾದಂತಹ ಪ್ರಗತಿಯ ಕುರಿತಾಗಿ ನೋಡುವಂತದ್ದಾದ್ರೆ ಭಾಗ್ಯದ ಸ್ಥಾನದಲ್ಲಿ ಉಚ್ಚ ಗುರುವಿನ ಒಂದು ಸಂಚಾರ ಇರೋದ್ರಿಂದಾಗಿ ನಿಮ್ಮ ಆರ್ಥಿಕವಾದಂತಹ ಅಂದ್ರೆ ಫೈನಾನ್ಷಿಯಲ್ ಗ್ರಾಫ್ ಅನ್ನುವಂಥದ್ದು ಏರಿಕೆಯ ಸ್ಥಿತಿಯಲ್ಲಿ ಇರುವಂತಹದ್ದು. ಪೋಷಕರಿಂದ ಅಥವಾ ಪೂರ್ವಜರಿಂದ ಬರಬೇಕಾದಂತಹ ಆಸ್ತಿ ಈಗ ಯಾವುದೇ ಒಂದು ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರಲಿರುವಂತಹ ಒಂದು ಶುಭವಾದಂತಹ ಸಮಯ ಇದಾಗಿರ್ತದೆ. ಹೊಸ ಮನೆ ಕಟ್ಟುವಂತಹ ಅಥವಾ ಭೂಮಿಯನ್ನ ಖರೀದಿ ಮಾಡುವಂತಹ ನಿಮ್ಮ ಕನಸು ಈ ಒಂದು ವರ್ಷದಲ್ಲಿ ನಿಮಗೆ ನನಸಾಗುವಂತಹ ಕಾಲ ಆಗಿರುವಂತದ್ದು. ನೀವು ಮಾಡುವಂತಹ ಹೂಡಿಕೆಗಳು ಭವಿಷ್ಯದಲ್ಲಿ ದೊಡ್ಡ ಮಟ್ಟದಂತಹ ನಿರೀಕ್ಷೆಗೂ ಮೀರಿದಂತಹ ಧನಲಾಭಗಳನ್ನ ಸೂಚಿಸುವಂತಹದ್ದು. ನಿಮಗೆ ಈ ವರ್ಷ ಅಂತೂ ಧನಯೋಗ ಅನ್ನುವಂತಹದ್ದು ವಿಪರೀತವಾಗಿದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗ್ತದೆ. ಇನ್ನು ಉದ್ಯೋಗ ಮತ್ತು ವ್ಯಾಪಾರಸ್ಥರಿಗೆ ನೋಡುವಂತದ್ದಾದ್ರೆ ವೃತ್ತಿ ರಂಗದಲ್ಲಿರುವಂತಹ ವೃಶ್ಚಿಕ ರಾಶಿಯಲ್ಲಿರುವಂತಹವ್ರಿಗೆ ಈಗ ಸುವರ್ಣ ಕಾಲ.
ಉದ್ಯೋಗಸ್ಥರಿಗೂ ಕೂಡ ಅಷ್ಟೇನೆ, ಯಾರು ಜಾಬ್ ಮಾಡ್ತಾ ಇದ್ದೀರಿ, ವಿದೇಶಿ ಕಂಪನಿಗಳಿಗೆ ಆಫರ್ ಬರುವಂತಹ ಅಥವಾ ವಿದೇಶ ಪ್ರವಾಸ ಮಾಡುವಂತಹ ಯೋಗ ಇರುವಂತಹದ್ದು ಈ ವರ್ಷದಲ್ಲಿ. ನಿಮ್ಮ ಕಾರ್ಯಕ್ಷಮತೆಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಪ್ರಮೋಷನ್ ಸಿಗುವಂತಹ ಶುಭವಾದಂತಹ ಕಾಲ ಇದಾಗಿರ್ತದೆ. ಇನ್ನು ವ್ಯವಹಾರಸ್ಥರಿಗೆ ನೋಡುವಂತದ್ದಾದ್ರೆ ಹೊಸ ಕೆಲಸಗಳ ಅವಕಾಶಗಳು ಹುಡುಕಿಕೊಂಡು ನಿಮ್ಮನ್ನ ಬರ್ತದೆ. ಹಿರಿಯ ಮಾರ್ಗದರ್ಶಕರು ಅಥವಾ ಗುರುವಿನಂತಹ ವ್ಯಕ್ತಿಗಳು, ಅವ್ರು ಯಾರು ನಿಮ್ಮ ಒಂದು ಗಾಡ್ ಫಾದರ್ ಅಂತ ನಿಮ್ಮ ಲೈಫ್ ಅಲ್ಲಿ ಇರ್ತಾರೆ, ಅಂತವರ ಸಲಹೆಯಿಂದ ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಏರಿಕೆಯನ್ನ ಕಾಣಲಿದ್ದೀರಿ ಈ ಒಂದು ವರ್ಷದಲ್ಲಿ. ಗುರುವಿನ ಒಂದು ಸಂಚಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಬದಲಾವಣೆಗಳು ಅನ್ನುವಂಥದ್ದು ಆಗ್ತಾ ಇದೆ. ಹಾಗಾಗಿ ಈ ಬದಲಾವಣೆಗಳೇನೋ ಆಗ್ತಾ ಇದೆ, ಆದ್ರೆ ಕೆಲವೊಂದು ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸ್ಬೇಕಾಗ್ತದೆ. ಅದೃಷ್ಟ ಚೆನ್ನಾಗಿದೆ ಅಂದಾಗ ಧಾರ್ಮಿಕ ವಿಚಾರಗಳ ಬಗ್ಗೆ ಉದಾಸೀನ ತೋರ್ಬೇಡಿ. ಯಾಕೆ ಅಂದ್ರೆ ದೈವ ಬಲವೂ ಕೂಡ ನಮ್ಗೆ ಹೆಚ್ಚಿನದಾಗಿ ಇರಬೇಕಾಗ್ತದೆ. ಅತಿಯಾದಂತಹ ಆತ್ಮವಿಶ್ವಾಸದಿಂದ ಇತರರನ್ನ ಕಡೆಗಣಿಸಬೇಡಿ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಒಂದು ಲಿವರ್ ಮೇಲೆ ನೀವು ತೆಗೆದುಕೊಳ್ಳುವಂತಹ ಸ್ಟ್ರೆಸ್ ಅನ್ನುವಂಥದ್ದು ಲಿವರ್ ಮೇಲೆ ಒತ್ತಡವನ್ನ ಹಾಕ್ತದೆ. ಹಾಗೇನೆ ಜೀರ್ಣಕ್ರಿಯೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಬಹುದು. ಹಾಗಾಗಿ ಆ ದೈವ ಆರಾಧನೆಯನ್ನ ಹೆಚ್ಚಿನದಾಗಿ ಮಾಡಿ, ಆರೋಗ್ಯದ ಬಗ್ಗೆ ಗಮನವನ್ನ ಹರಿಸಿ, ಆಹಾರದ ಬಗ್ಗೆ ಕೂಡ ಎಚ್ಚರ ಇರ್ಲಿ, ಏನ್ ತಿಂತಾ ಇದೀನಿ ಅನ್ನುವಂಥದ್ರ ಬಗ್ಗೆ ಗಮನವನ್ನ ಹರಿಸಿ. ಹಣದ ಹರಿವು ಅನ್ನುವಂಥದ್ದು ಹೆಚ್ಚಾಗುವಂತಹದ್ದು. ಹಾಗಾಗಿ ಅನಗತ್ಯವಾದಂತಹ ಖರ್ಚುಗಳನ್ನ ಮಾಡಿ ಸುಮ್ಮನೆ ವ್ಯರ್ಥವನ್ನ ಮಾಡಬೇಡಿ. ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಮಾಡಿ ಅಂತ ಹೇಳಿ ಈ ಮೂಲಕವಾಗಿ ತಿಳಿಸ್ಕೊಡ್ತೇನೆ. ಇನ್ನು ಗುರುಬಲವನ್ನ ಇನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹವರು ಈ ಒಂದು ಪರಿಹಾರಗಳನ್ನ ಕ್ರಮವನ್ನ ಪಾಲನೆ ಮಾಡಿ. ಪ್ರತಿ ಗುರುವಾರವೂ ಕೂಡ ದಕ್ಷಿಣಾಮೂರ್ತಿಯ ದರ್ಶನವನ್ನ ಮಾಡಿ ಕಡಲೆಕಾಳನ್ನ ದಾನವಾಗಿ ನೀಡಿ. ಹಾಗೇನೆ ಕುಲದೇವತೆಯನ್ನ ಪೂಜೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಹಾಗೇನೆ ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅನ್ನುವಂಥ ಮಂತ್ರವನ್ನ ಪ್ರತಿನಿತ್ಯವೂ ಕೂಡ ಪಠಣೆಯನ್ನ ಮಾಡಿ. ಈ ರೀತಿಯಾಗಿ ಇರುವಂತಹದ್ದು. ಇನ್ನು ಹೇಳ್ಬೇಕಪ್ಪ ಅಂದ್ರೆ ನಂಬಿಕೆಯೇ ಬದುಕಿನ ಒಂದು ದಾರಿ. ವಿಧಿ ನಿಮ್ಮನ್ನ ಒಂದು ಉತ್ತಮವಾದಂತಹ ದಟ್ಟವನ್ನ ಸೇರಿಸುವಂತಹದ್ದಂತೂ ಹೌದು. ಹಾಗಾಗಿ ಈ ಒಂದು ವರ್ಷದಲ್ಲಿ ನಿಮ್ಗೆ ಬಹಳ ಉತ್ತಮವಾದಂತಹ ಯೋಗ ಕೂಡಿ ಬರಲಿದೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಗುರುದೇವ್ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.